ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ನಾವೊಂದು ಹೊಸ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಇತ್ತೀಚಿನ ದಿನಗಳಲ್ಲಿ ಸಡನ್ನಾಗಿ ಡೆತ್ ಆಗ್ತಿದ್ದಾರೆ. ಮಧ್ಯವಯಸ್ಕರಲ್ಲಿ ಕೆಲವು ಏರಿಯಾದಲ್ಲಿ ಸಡನ್ನಾಗಿ ಡೆತ್ ಆಗ್ತಿದ್ದಾರೆ. ಈ ಥರ ಎಲ್ಲ ಆದಾಗ ಒಂದು ಆತಂಕ ಇರುತ್ತೆ, ಯಾಕೆ ಈ ಥರ ಆಗ್ತಿರ್ಬೋದು ಅನ್ನೋದ್ರ ಬಗ್ಗೆ. ಸೊ ಅದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಅವರಲ್ಲಿ ಇರುವಂಥ ಯಾವುದೋ ಒಂದು ರೋಗ ಅಥವಾ ಅವ್ರಿಗೊಂದಿರುವಂಥ ಒಂದು ಸಮಸ್ಯೆಗಳು ಡಯಾಗ್ನೋಸ್ ಆಗಿರೋದಿಲ್ಲ. ಉದಾಹರಣೆಗೆ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್. ಬಹಳಷ್ಟು ಜನ ಹೇಳ್ತಾರೆ, ಡಾಕ್ಟ್ರೇ ನಾನು ಮಾತ್ರೆ ತಗೊಳ್ತಾ ಇರ್ತೀನಿ ಆದರೆ ಬಿ ಪಿನೇ ಕಂಟ್ರೋಲ್ ಇರೋದಿಲ್ಲ. ಅಥವಾ ಈಗ ನಾವು ಕಾಣುವಂಥ ಅನಾಹುತಗಳು, ಸಡನ್ನಾಗಿ ಕೆಲವು ಏಜಿನ ವ್ಯಕ್ತಿಗಳು ಆಗುವಂಥ ಮೃತ ವ್ಯಕ್ತಿಗಳಾಗುವಂಥ ಈ ಒಂದು ಕಾಯಿಲೆಗಳು. ಇದಕ್ಕೆ ಮುಖ್ಯವಾದ ಒಂದು ಕಾಯಿಲೆ ಅಂತಂದರೆ ಹೈಪರ್ ಟೆನ್ಷನ್. ಯಾವಾಗ ಹೈಪರ್ ಟೆನ್ಷನ್ ಕಂಟ್ರೋಲ್ ಇರೋದಿಲ್ಲ, ಅದು ದೇಹಕ್ಕೆ ಸಾಕಷ್ಟು ದುಷ್ಪರಿಣಾಮ ಬೀಳುತ್ತೆ. ಹಾರ್ಟ್ ಮೇಲೆ, ಕಿಡ್ನಿ ಮೇಲೆ, ಕಣ್ಣಿನ ರಕ್ತನಾಳಗಳ ಮೇಲೆ ಹಾಗೂ ಬೇರೆ ದಿನ ಅಂಗಗಳಿಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ನಾವು ಸಾಕಷ್ಟು ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀವಿ. ಸೊ ಈ ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ ಕಂಟ್ರೋಲ್ ಆಗಲಿಲ್ಲ ಅಂದರೆ ಏನಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೊ ಭಾರತದಲ್ಲಿ ನಮ್ಮ ಒಂದು ಪಾಪ್ಯುಲೇಷನ್ ಗ್ರೋತ್ ಹೇಗಿದೆ ಅಂತಂದರೆ ದಿನೇ ದಿನೇ ಹೆಚ್ಚು ಬೆಳೀತಾ ಇದೆ. ಅದರಲ್ಲಿ ತುಂಬ ಜನಕ್ಕೆ ಬಿ ಪಿ ಇರುತ್ತೆ. ಬಿ ಪಿ ಅನ್ನೋದು ಒಂದು ಸೈಲೆಂಟ್ ಡಿಸೀಸ್. ಹೈಪರ್ ಟೆನ್ಷನ್ ಅನ್ನೋದು ಭಾಳಷ್ಟು ಜನಕ್ಕೆ ಬಿ ಪಿ ಇದೆ ಅಂತಲೇ ಗೊತ್ತಿರೋದಿಲ್ಲ. ಬಿ ಪಿ ಇದೆ ಅಂತ ಗೊತ್ತಾಗದೆ ಯಾವಾಗ ಒಂದು ಕಾಂಪ್ಲಿಕೇಶನ್ ಆದಾಗ, ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಸ್ಟ್ರೋಕ್ ಆದಾಗ ಅಥವಾ ಕೆಲವು ಟೈಮ್ ಬ್ಲಡ್ ಡೊನೇಷನ್ಗೆ ಅಂತ ಹೋಗಿರ್ತಾರೆ, ಅವಾಗ ಬಿ ಪಿ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಅಥವಾ ಯಾವ್ದಾದ್ರು ಕಾಂಪ್ಲಿಕೇಶನ್ ಇದ್ದಾಗಲೇ ಭಾಳಷ್ಟು ಜನಕ್ಕೆ ನ್ಯೂಲಿ ಡಯಾಗ್ನೋಸಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಭಾರತದಲ್ಲಿ ಒಂದು ಅಂಕಿಅಂಶ ನೋಡಿದ್ರೆ ಎಷ್ಟು ಜನಕ್ಕೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇರುತ್ತೆ ಅಂತಂದರೆ ಬರೀ 12-22% ಮಾತ್ರ. WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಬರೀ 12% ಹೈಪರ್ ಟೆನ್ಷನ್ ಪೇಷಂಟ್ಸ್ಗಳಿಗೆ ಮಾತ್ರ ಬಿ ಪಿ ಕಂಟ್ರೋಲ್ ಇದೆ. ಇದು ತುಂಬ ಒಂದು ಆಶ್ಚರ್ಯ ಬರುವಂಥ ಒಂದು ಸಂಗತಿ. ಯಾಕಂದರೆ 100 ಜನದಲ್ಲಿ ಬರೀ 12 ಜನಕ್ಕಷ್ಟೇ ಬಿ ಪಿ ಕಂಟ್ರೋಲ್ ಇದೆಯಂತೆ. ಇನ್ನು ಬುಳ್ಕಿದ್ದ 88 ಜನಕ್ಕೆ ಏನಾಗುತ್ತೆ? ಅವರಿಗೆ ಒಂದಲ್ಲ ಒಂದು ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಭಾಳ ಜನ ಕ್ವಶನ್ ಕೇಳ್ತಾರೆ, ಹಾಗಾದರೆ ಡಾಕ್ಟ್ರೆ ನಾವೇನು ಮಾಡ್ಬೋದು ಬಿ ಪಿ ನಾವು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಅಂತಂದರೆ ಕೆಲವೊಂದು ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಬಿ ಪಿ ಕಂಟ್ರೋಲ್ ಆಗಿಲ್ಲ ಅಂತಂದರೆ ತುಂಬ ಮುಖ್ಯವಾದ ಒಂದು ಕಾರಣ ಅಂತಂದರೆ ನಮ್ಮ ಜೀವನ ಶೈಲಿ ಅಥವಾ ನಾವು ಲೈಫ್ ಸ್ಟೈಲ್ ಅಂತ ಕರಿತೀವಿ. ಸೊ ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂತಂದರೆ ಇವಾಗ ನಾವು ಉಪ್ಪಿನಂಶನ ಜಾಸ್ತಿ ತಗೊಳ್ತಾ ಇದ್ದೀವಿ. ನಮಗೇನು ಉಪ್ಪಿನಂಶ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ಅದಕ್ಕಿಂತ ನಾವು ಒಂದು ಹೆಚ್ಚಿನ ಉಪ್ಪಿನಂಶ ಸೇವನೆ ಮಾಡ್ತಿದ್ದೀವಿ ಅಂತ ನಮ್ಮ ಒಂದು ರಿಸರ್ಚ್ ಹೇಳುತ್ತೆ. ಹೆಚ್ಚಿನ ಉಪ್ಪಿನಂಶ ಸೇವನೆ ಯಾಕಾಗುತ್ತೆ ಅಂತಂದರೆ ಒಂದು ಫಾಸ್ಟ್ ಫುಡ್ ಸೇವನೆ ಇರ್ಬೋದು, ಅಥವಾ ಕೆಲವು ಟೈಮ್ ನಾವು ಯೂಸ್ ಮಾಡುವಂತಹ ಒಂದು ಚಾಟ್ಸ್ ಇರ್ಬೋದು, ಅಥವಾ ಕೆಲವು ಬೇಕರಿ ಐಟಮ್ಸ್ ಇರ್ಬೋದು. ಇದನ್ನೆಲ್ಲ ತಗೊಂಡಾಗ ದೇಹಕ್ಕೆ ಬೇಕಾಗುವಂಥ ಅಧಿಕ ಉಪ್ಪಿನಂಶ ಸೇವನೆ ಆಗುತ್ತೆ, ಅಥವಾ ಪೊಟ್ಯಾಷಿಯಂ ಅಂಶ ಕಡಿಮೆ ಸೇವನೆ ಆಗುತ್ತೆ. ಈಗ ನಾವು ಬೇರೆ ರೀತಿಯಾದಂತಹ ಜಂಕ್ ಫುಡ್ನ ತಗೊಂಡಾಗ ಫ್ರೂಟ್ಸ್ ಆಗ್ಬೋದು, ವೆಜಿಟೇಬಲ್ಸ್ ಆಗ್ಬೋದು, ಅದನ್ನು ತಗೊಳ್ಳೋದು ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ಪೊಟ್ಯಾಷಿಯಂ ಅಂಶ ದೇಹಕ್ಕೆ ಬೇಕಾಗುವಂಥದ್ದು ಒಂದು ಕಡಿಮೆ ಆಗುತ್ತೆ. ಸೊ ಹೀಗೆ ಲೈಫ್ ಸ್ಟೈಲ್ನಲ್ಲಿ ನಾವು ಹೆಚ್ಚು ಉಪ್ಪಿನಂಶ ತಗೊಂಡ್ರೆ, ಪೊಟ್ಯಾಷಿಯಂ ಅಂಶ ಕಡಿಮೆ ತಗೊಂಡ್ರೆ ಬಿ ಪಿ ಯಾವಾಗಲೂ ಅನ್ಕಂಟ್ರೋಲ್ಡ್ ಆಗಿರುತ್ತೆ. ಹಾಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ನಾವು ಆ್ಯಕ್ಟಿವ್ ಆಗಿರೋದಿಲ್ಲ. ಈಗೆಲ್ಲ ಹೇಗಾಗಿದೆ ಅಂತಂದರೆ ಎಲ್ಲರ ಹತ್ರನೂ ವೆಹಿಕಲ್ಸ್ ಇರುತ್ತೆ ಅಥವಾ ಒಂದು ಸಾಧನೆಗಳಿರುತ್ತೆ, ಒಂದು ಬೈಕ್, ಕಾರು. ಮುಂಚಿನಷ್ಟು ಯಾರು ಹೆಚ್ಚು ವ್ಯಾಯಾಮ ಮಾಡೋದಿಲ್ಲ. ದೇಹದ ಮನೆಯಲ್ಲಾದರೂ ಅಷ್ಟೇ, ಹೊರಗಡೆ ಆದರೂ ಅಷ್ಟೇ ಹೆಚ್ಚಿನ ವ್ಯಾಯಾಮ ಇರೋದಿಲ್ಲ. ಸೊ ಹೀಗೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ದೇಹದ ಒಂದು ಕೆಲಸಗಳು ಕಡಿಮೆ ಆಗ್ತಿದೆ ಅಂತಂದರೆ ಆವಾಗ ಬ್ಲಡ್ ಪ್ರೆಷರು ಕಂಟ್ರೋಲಿಗೆ ಬರೋದಿಲ್ಲ. ಬಿ ಪಿ ಯಾವಾಗಲೂ ಕೂಡ ತಗೊಳ್ಳೋದು ಜಾಸ್ತಿ ಆಗಿರ್ತದೆ. ಹೀಗೆ ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಬೊಜ್ಜಿನಂಶ, ಒಬೇಸಿಟಿ. ಯಾವಾಗ ನಮಗೆ ದೇಹದ ತೂಕ ಹೆಚ್ಚಿರುತ್ತೆ ಆವಾಗ ನಮ್ಮ ಬ್ಲಡ್ ಪ್ರೆಷರು ಕಂಟ್ರೋಲಿಗೆ ಬರೋದಿಲ್ಲ, ಬಿ ಪಿ ಯಾವಾಗಲೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಲ್ಲದೆ ನಾವು ಮಾಡುವಂಥ ಒಂದು ನಮ್ಮ ರಿಕ್ರಿಯೇಷನಲ್ ಆ್ಯಕ್ಟಿವಿಟಿ ಅಂದರೆ ಒಂದು ಸ್ಮೋಕಿಂಗ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು. ಸೊ ಆಲ್ಕೋಹಾಲ್ ಯಾವಾಗ ಕಂಟ್ರೋಲ್ ಇರೋದಿಲ್ಲ, ಅತಿ ಹೆಚ್ಚಿನ ಆಲ್ಕೋಹಾಲ್ ತೊಗೊಂಡವರಿಗೆ ಬ್ಲಡ್ ಪ್ರೆಷರು ಕಂಟ್ರೋಲ್ ಬರೋದಿಲ್ಲ. ಹಾಗೆ ಈ ಸ್ಮೋಕಿಂಗ್ ಮಾಡುವಾಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿರುವಂಥ ಒಂದು ಒಳಪದರ ಎಂಡೋಥೀಲಿಯಂ ಅಂತ ಕೇಳ್ತೀವಿ, ಆ ಎಂಡೋಥೀಲಿಯಲ್ ಡ್ಯಾಮೇಜ್ ಆಗುತ್ತೆ. ರಕ್ತದಲ್ಲಿ ಅಲ್ಲೆಲ್ಲ ಹೆಪ್ಪುಗಟ್ಟಾಗುವಂಥ ಒಂದು ಚಾನ್ಸಸ್ ಇರುತ್ತೆ.
ಅದಕ್ಕೆ ನಾವು ಆರ್ಟೀರಿಯಲ್ ಡಿಸೀಸ್ ಅಂತ ಕರಿತೇವೆ. ಸೊ ಹೀಗೆ ಸ್ಮೋಕಿಂಗ್ ಮಾಡೋರ್ಗೂ ಕೂಡ ಬ್ಲಡ್ ಪ್ರೆಷರು ಕಂಟ್ರೋಲ್ ಇರೋದಿಲ್ಲ. ಹಾಗೆ ಇನ್ನೊಂದು ಮುಖ್ಯವಾದ ಒಂದು ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತಂದ್ರೆ ಸ್ಟ್ರೆಸ್. ನಮ್ಮಲ್ಲಿರುವಂತಹ ಒಂದು ಮಾನಸಿಕ ಒತ್ತಡ. ಮಾನಸಿಕ ಒತ್ತಡ ಕೂಡ ಯಾವಾಗ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಿರುತ್ತೆ, ಯಾವುದೋ ಒಂದು ವಿಚಾರ ನಾವು ಕೇಳಿರ್ತೀವಿ, ಯಾವುದೋ ಒಂದು ವಿಚಾರ ನಾವು ಓದಿರ್ತೀವಿ ವಿಡಿಯೋದಲ್ಲಿ, ಇದೆಲ್ಲ ಆದಾಗ ನಮ್ಮ ದೇಹದಲ್ಲಿ ಒಂದು ಮಾನಸಿಕವಾಗಿ ಒಂದು ಸ್ಟ್ರೆಸ್ ಉಂಟಾಗುತ್ತೆ. ಯಾವಾಗ ಈ ಮಾನಸಿಕ ಸ್ಟ್ರೆಸ್ ಉಂಟಾಗುತ್ತೆ ಆವಾಗ ಬ್ಲಡ್ ಪ್ರೆಷರು ಕಂಟ್ರೋಲ್ಗೆ ಬರೋದಿಲ್ಲ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಯಾರಿಗೆ ಹೆಚ್ಚು ಫ್ರೆಂಡ್ಸ್ ಇರೋದಿಲ್ಲ, ತುಂಬಾ ಒಂದು ಸಾಲಿಟರಿ ಲೈಫ್ ಲೀಡ್ ಮಾಡ್ತಿರ್ತಾರೆ, ಹೆಚ್ಚು ಯಾರ ಜೊತೆ ಬೆರೀತಾ ಇರೋದಿಲ್ಲ, ಸೋಷಿಯಲೈಸೇಷನ್ ಇರೋದಿಲ್ಲ, ಅವ್ರಿಗೆ ನಾವು ಲಿವಿಂಗ್ ಅಲೋನ್ ಅಂತ ಕರಿತೀವಿ. ಬಹಳ ಎಷ್ಟು ಜನಕ್ಕೆ ಯಾರ ಜೊತೆ ಮಿಂಗಲ್ ಆಗೋದಿಲ್ಲ ಅಥವಾ ಅವರ ಒಂದು ಫೀಲಿಂಗ್ಸ್ ನ ಶೇರ್ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಇವರಲ್ಲಿ ಕೂಡ BP ಒಂದೊಂದ್ಸಾರಿ ಕಂಟ್ರೋಲಿಗೆ ಬರೋದಿಲ್ಲ. ಸೊ ಹೀಗೆ ನಮ್ಮ ಜೀವನ ಶೈಲಿನಲ್ಲೇ ನಮಗೆ ಸಾಕಷ್ಟು ಎಷ್ಟೊಂದು ಅಂಶಗಳನ್ನು ನಾವು ಈಗ ನೋಡಿದ್ವಲ್ಲ, ಈ ಎಲ್ಲ ಅಂಶಗಳಿಂದಲೂ ಕೂಡ ನಮಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಲ್ಲದಲ್ಲಿರೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ನಾವೇನು ಆಹಾರ ತಗೊಳ್ತೀವಿ, ಆ ಒಂದು ಎಣ್ಣೆ ಉಪಯೋಗಿಸ್ತೀವಲ್ಲ, ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇದ್ರೆ, ಉದಾಹರಣೆಗೆ ಪಾಮ್ ಆಯಿಲ್ ಇರ್ಬೋದು, ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂಶ ಜಾಸ್ತಿ ಇರುತ್ತೆ, ಅಥವಾ ವನಸ್ಪತಿ ಇರ್ಬೋದು, ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಇವ್ರುಗಳಿಗೆ ಕೂಡ ಬ್ಲಡ್ ಪ್ರೆಷರು ಕಂಟ್ರೋಲ್ ಇಲ್ಲದಲ್ಲೇ ಇರೋದಕ್ಕೆ ಕಾರಣ ಆಗಿರುತ್ತೆ. ಸೊ ಇದೆಲ್ಲ ನಾವು ಲೈಫ್ ಸ್ಟೈಲ್ನಲ್ಲಿ ನಾವು ನೋಡ್ಕೊಳ್ಳುವಂಥ ಒಂದು ಸಂಗತಿಗಳು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ, ಬಹಳಷ್ಟು ಜನ ಹೇಳ್ತಾರೆ, ಡಾಕ್ಟರ್ ನಾನು ಮಾತ್ರೆ ತಗೊಳ್ತಾ ಇದ್ದೀನಿ, ಆದ್ರೂ ಕೂಡ ಯಾಕೋ ನನಗೆ ಒಂದೊಂದ್ಸಾರಿ BP ಕಂಟ್ರೋಲ್ ಇರೋದಿಲ್ಲ, BP ಜಾಸ್ತಿ ಇರುತ್ತೆ, ಅಥವಾ ಆವಾಗ ತಲೆನೋವು ಬರುತ್ತೆ, ಅಥವಾ ಇತ್ತೀಚೆಗೆ ನಾನು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿದ್ದೆ, ಅವ್ರು ಕೂಡ ಹೇಳಿದ್ದಾರೆ BP ಕಂಟ್ರೋಲ್ ಇಲ್ದಲ್ಲಿರೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗಿದೆ ಅಂತ. ಸೊ ಮಾತ್ರೆ ತಗೊಂಡ್ರು ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಏನ್ ಕಾರಣ ಅಂತಂದ್ರೆ, ನೀವು ಮಾತ್ರೆ ಯಾವಾಗ ತಗೊಳ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದ್ಸಾರಿ ನೀವು ಬೆಳಗ್ಗೆ ಡಾಕ್ಟರ್ ಮಾತ್ರೆ ತಗೊಳ್ಳಿ ಅಂತ ಹೇಳಿರ್ತಾರೆ, ಆದ್ರೆ ನೀವು ಬ್ರೇಕ್ಫಾಸ್ಟ್ ಮಾಡಿ ಮಾತ್ರೆ ತಗೊಳ್ಳೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಟ್ಟಿರ್ತದೆ. ಸೊ ಹೀಗೆ ಆ ಮೆಡಿಕೇಶನ್ ನಾನ್ ಅಡರೆನ್ಸ್ ಅಥವಾ ಟೈಮಿಂಗ್ ಸರಿಯಾಗಿ ತಗೊಳ್ಳದೆ ಹೋದ್ರೆ, ಅಥವಾ ಡಾಕ್ಟ್ರು ದಿನಕ್ಕೆ 2 ಸಾರಿ ಮಾತ್ರೆ ತಗೊಳ್ಳಿ ಅಂತ ಹೇಳಿರ್ತಾರೆ, ಬೆಳಗ್ಗೆ ತಗೊಳ್ಳಿ ಮತ್ತೆ ಸಾಯಂಕಾಲ ತಗೊಳ್ಳಿ ಅಂತ ಹೇಳಿರ್ತಾರೆ, ಆದ್ರೆ ಕಾರಣಾಂತರದಿಂದ ಆ ಟೈಮಿಂಗ್ಸು ಹಾಗೂ ಡೋಸೇಜು ಮ್ಯಾಚ್ ಆಗ್ತಾ ಇರೋದಿಲ್ಲ. ಸೊ ಇದೆಲ್ಲ ಕಾರಣದಿಂದ ನಿಮಗೆ BP ಕಂಟ್ರೋಲ್ ಆಗದಲ್ಲೇ ಇರೋ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ BP ಮಾತ್ರೆ ತಗೊಳ್ಳೋದಷ್ಟೇ ಸಾಕಾಗೋದಿಲ್ಲ, ನಿಮ್ಮ ಒಂದು ಸ್ಪೆಷಲಿಸ್ಟ್ ಏನು ಹೇಳಿರ್ತಾರೆ, ಯಾವ ಟೈಮಿಗೆ ತಗೊಳ್ಳಿ ಅಂತ ಹೇಳಿರ್ತಾರೆ, ಅಥವಾ ದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿರ್ತಾರೆ, ಅಥವಾ ಎಷ್ಟು ಮಿಲಿಗ್ರಾಮ್ ತಗೊಳ್ಳಿ ಅಂತ ಹೇಳಿರ್ತಾರೆ, ಅದನ್ನ ನಿಮ್ಮ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನ ನೋಡಿಕೊಂಡು ಅದನ್ನ ಒಂದು ಪಾಲಿಸಿದಾಗ BP ಕಂಟ್ರೋಲ್ ಆಗಲಿಕ್ಕೆ ಒಂದು ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ನಾವು ಏನು BP ಮಾತ್ರೆ ತಗೊಳ್ತೀವಿ ಅದಕ್ಕೆ ಹಾಫ್ ಲೈಫ್ ಅಂತ ಇರುತ್ತೆ. ಉದಾಹರಣೆಗೆ ಕೆಲವು ಮಾತ್ರೆಗಳು 8 ಅವರ್ಸ್ ಕೆಲಸ ಮಾಡುತ್ತೆ, ಕೆಲವು ಮಾತ್ರೆಗಳು 12 to 13 ಅವರ್ಸ್ 14 ಅವರ್ಸ್ ಕೆಲಸ ಮಾಡುತ್ತೆ, ಇನ್ನು ಕೆಲವು ಮಾತ್ರೆಗಳು 24 ಅವರ್ಸ್ ಕೆಲಸ ಮಾಡುತ್ತೆ. ಸೊ ಹೀಗೆ ಆ ಮಾತ್ರೆಗಳ ಡ್ಯೂರೇಷನ್ ಆಫ್ ಆಕ್ಷನ್ ಇಷ್ಟು ಮಾತ್ರ ಇರುತ್ತೆ. ಈಗ 24 ಅವರ್ಸ್ ಮಾತ್ರೆ ಕೆಲಸ ಮಾಡುವಂತ ಒಂದು ಕೆಪಾಸಿಟಿ ಮಾತ್ರೆ ಇದೆ ಅಂತಂದ್ರೆ ಅದು ನಿಮಗೆ 24 ಅವರ್ಸ್ ಕೂಡ ಒಳ್ಳೆ BP ಕಂಟ್ರೋಲ್ ಬರುತ್ತೆ. ಆದ್ರೆ ಬರೀ 8 ಅವರ್ಸ್ ಅಷ್ಟೇ ಯಾವ್ದಾದ್ರು ಒಂದು ಮಾತ್ರೆ ಕೆಲಸ ಮಾಡುತ್ತೆ, ನಿಮಗೆ ದೇಹದಲ್ಲಿ ಅದ್ರ ಎಫೆಕ್ಟ್ ಇರುತ್ತೆ ಅನ್ನಂಗಿದ್ರೆ ಅದಕ್ಕೆ ನೀವು ರಿಪೀಟ್ ಆಗಿ ಮತ್ತೆ ಡೋಸ್ ತಗೊಳ್ಳೋ ಅವಶ್ಯಕತೆ ಬರುತ್ತೆ. ಹಾಗಾಗಿ BP ಮಾತ್ರೆ ತಗೊಳ್ಳೋದಷ್ಟೇ ಅಲ್ಲ, ಯಾವ ಟೈಮಿಗೆ ತಗೊಳ್ಬೇಕು, ಡಾಕ್ಟರ್ ಯಾವಾಗ ಟೈಮಿಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಎಷ್ಟು ಡೋಸೇಜ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಇದೆಲ್ಲ ಅದು ಕೂಡ ನಿಮಗೆ BP ಕಂಟ್ರೋಲ್ ಚೆನ್ನಾಗಿರ್ಲಿಕ್ಕೆ ಒಂದು ಕಾರಣ ಆಗಿರ್ತದೆ. ಸೊ ನೋಡಿದ್ರಲ್ಲ, ಸೊ BP ಮಾತ್ರೆ ತಗೊಳ್ಳೋದಷ್ಟೇ ಅಲ್ಲ, ನೀವು ಡಾಕ್ಟರ್ ತಗೊಳ್ತಿರೋ ಒಂದು ಅಡ್ವೈಸ್ ಮಾಡಿರೋ ಒಂದು ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡೋದ್ರಿಂದ ಕೂಡ ನಿಮ್ಮ BP ಕಂಟ್ರೋಲಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಮತ್ತೆ ನಾವು BP ಕಂಟ್ರೋಲ್ ಇಲ್ಲ ಅಂತಂದ್ರೆ ಕೆಲವು ಮತ್ತೆ ಕಾರಣಗಳಿದೆ. ಉದಾಹರಣೆಗೆ ಸ್ಲೀಪ್ ಆಪ್ನಿಯಾ. ನಾವು ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿದ್ವಿ. ಅದರಲ್ಲಿ ಕೆಲವರಿಗೆ ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ, ರಾತ್ರಿ ತುಂಬಾ ಗೊರಕೆ ಹೊಡಿತಾ ಇದ್ದಾರೆ, ಪದೇ ಪದೇ ಅವ್ರದ್ದು ಉಸಿರಾಟ ನಿಂತೋಗ್ತಾ ಇದೆ ಅಂದ್ರೆ ಇದಕ್ಕೆ ನಾವು ಸ್ಲೀಪ್ ಆಪ್ನಿಯಾ ಅಂತ ಕರಿತೀವಿ. ಯಾರಿಗೆ ಸ್ಲೀಪ್ ಆಪ್ನಿಯಾ ಇರುತ್ತೆ ಅವ್ರಗಳಿಗೆ BP ಸರಿಯಾಗಿ ಕಂಟ್ರೋಲ್ ಇರೋದಿಲ್ಲ. ಸೊ ಈ ಸ್ಲೀಪ್ ಆಪ್ನಿಯಾ ಅನ್ನೋದು ನಿಮಗೆ ರೆಕಗ್ನಿಷನ್ ಆಗ್ಬೇಕು ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಮನೆಯಲ್ಲಿ, ನಿಮ್ಮ ಪಕ್ಕದಲ್ಲಿ ಯಾರು ಮಲಗ್ತಾ ಇರ್ತಾರೆ ಅವರಿಂದ ಒಂದು ಫೀಡ್ಬ್ಯಾಕ್ನ ತಗೊಳ್ಳಿ. ನಾನು ಮಲಗಿದಾಗ ನನ್ನ ಉಸಿರಾಟದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅನ್ನೋದನ್ನ ಕೇಳ್ಕೊಳ್ಳೋದ್ರಿಂದ ನಿಮಗೆ ಸ್ಲೀಪ್ ಆಪ್ನಿಯಾ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿ ಮಾಡ್ಕೊಂಡ್ರೆ BP ಕೂಡ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಹಾಗೆ ಕೆಲವರಿಗೆ ಈ BP ಕಾಯಿಲೆ ಜೊತೆಗೆ ಹಾರ್ಟಿನ ಸಮಸ್ಯೆ
ಅಥವಾ ಬೇರೆ ರೀತಿಯಾದ ಕಿಡ್ನಿ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಬಿ ಪಿ ಸರಿಯಾಗಿ ಕಂಟ್ರೋಲ್ಗೆ ಬರೋದಿಲ್ಲ. ಸೊ ಹೀಗೆ ನಿಮ್ಮ ಬಿ ಪಿ ಕಂಟ್ರೋಲ್ ಆಗಬೇಕು ಅಂದ್ರೆ ನೋಡ್ಲಿಕ್ಕೆ ಅಥವಾ ಕೇಳಿಸ್ಕೊಳ್ಳಿಕ್ಕೆ ಬಿ ಪಿ ಅನ್ನೋದು ಒಂದು ಸಿಂಪಲ್ ಕಾಯಿಲೆ ಆದ್ರೂ ಕೂಡ ಯಾರಿಗೆ ಅದು ಕಂಟ್ರೋಲ್ ಇರೋದಿಲ್ಲ ಅಥವಾ ಮಾತ್ರೆ ತಗೊಂಡ್ರು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದ್ರೆ ಈಗ ನಾನು ಹೇಳುವಂತಹ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಅಥವಾ ಮಾತ್ರೆ ತಗೊಳ್ಳುವಂತಹ ಒಂದು ಪ್ರಿಸ್ಕ್ರಿಪ್ಷನ್ಗೆ ಫಾಲೋ ಮಾಡುವಂತ ಒಂದು ವಿಧಾನ ಇರ್ಬೋದು, ಬೇರೆ ಯಾವ್ದಾದ್ರು ಕಾಯಿಲೆ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳೋದ್ರಿಂದ ನಿಮ್ಮ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಸಾಧ್ಯತೆ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬಿ ಪಿ ಕಂಟ್ರೋಲ್ ಅನ್ನೋದು ಅದು ಒಂದು ಆರ್ಟ್. ಇದು ಯಾರಿಗೆ ಮಾತ್ರೆ ತಗೊಂಡು ಕಂಟ್ರೋಲ್ ಇರುತ್ತೆ ಅವ್ರು ಹೆಚ್ಚು ವರಿ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಯಾರಿಗೆ ಬಿ ಪಿ ಮಾತ್ರೆ ತಗೊಂಡ್ರು ಕೂಡ ಸರಿಯಾಗಿ ಕಂಟ್ರೋಲ್ ಇಲ್ಲ ಅಂತಂದ್ರೆ ಕೂಲಂಕುಷವಾಗಿ ನಿಮ್ಮ ಒಂದು ಫಿಸಿಷಿಯನ್ ಹತ್ರ ತಜ್ಞರ ಹತ್ರ ಒಂದು ಚರ್ಚೆ ಮಾಡಿ ಯಾವ ಪ್ರಾಬ್ಲಮ್ ಇಂದಾಗಿ ನಿಮ್ಗೆ ಬಿ ಪಿ ಕಂಟ್ರೋಲ್ ಬರ್ತಿಲ್ಲ ಅನ್ನೋದನ್ನ ಡಿಸ್ಕಷನ್ ಮಾಡಿದ್ರೆ ಬಿ ಪಿ ನಿಮಗೆ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಸೊ ಬಿ ಪಿ ಕಂಟ್ರೋಲ್ ಇಲ್ಲ ಅಂತಂದ್ರೆ ಈಗೆಲ್ಲ ನೀವು ನೋಡಿದಿರಲ್ಲ, ಪೇಪರಲ್ಲಿ ಟಿವಿಲಿ ಕೇಳಿರ್ತೀರ, ಯಂಗ್ ಏಜ್ ನಲ್ಲಿರುವಂತ ಬಹಳಷ್ಟು ಜನ ಅವರು ಸಾವಿಗೀಡಾಗ್ತಾ ಇದ್ದಾರೆ. ಇರ್ಬೋದು ಅವರಿಗೆ ಬಿ ಪಿ ಡಯಾಗ್ನೋಸಿಸ್ ಆಗ್ದಲೆ ಅಥವಾ ಬೇರೆ ರೀತಿಯಾದ ಕಾಯಿಲೆಗಳು ಡಯಾಗ್ನೋಸಿಸ್ ಆಗ್ದಲೆ ಸಡನ್ ಆಗಿ ಅವ್ರಿಗೆ ಒಂದು ಹಾರ್ಟ್ ಅಟ್ಯಾಕ್ ತರ ಆಗಿರ್ಬೋದು ಅಥವಾ ಬೇರೆ ರೀತಿಯಾದ ಒಂದು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು. ಹಾಗಾಗಿ ಹೈ ಬ್ಲಡ್ ಪ್ರೆಷರ್ ಅನ್ನೋದು ಒಂದು ಮೇಜರ್ ಡಿಸೀಸ್, ಅದು ಮೇಜರ್ ಇಲ್ನೆಸ್. ಸೊ ಇವತ್ತಿನ ಒಂದು ನಾವು ಮಾಡರ್ನ್ ಎರಾದಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್. ಉದಾಹರಣೆಗೆ ನೀವು ಎಷ್ಟು ಉಪ್ಪಿನ ತಗೊಳ್ತಾ ಇದ್ದೀರಾ ಅದು ತುಂಬಾ ಇಂಪಾರ್ಟೆಂಟು. ಮುಂದೆ ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂತ ನಾವು ಗಾಂಧೀಜಿಯವರು ಮಾಡಿದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ಈ ಉಪ್ಪಿನ ಸತ್ಯಾಗ್ರಹ ನಮ್ಮ ಬಿ ಪಿ ಕಂಟ್ರೋಲ್ಗೋಸ್ಕರ ನಾವು ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ನಮ್ಗೆ ಎಷ್ಟು ಉಪ್ಪು ಬೇಕು ಅನ್ನೋದನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಇನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಸೊಸೈಟಿನಲ್ಲಿ ಅಥವಾ ನಮ್ಮ ಒಂದು ಸರೌಂಡಿಂಗ್ಸ್ ನಲ್ಲಿ ಯಾರಿಗೆ ಬ್ಲಡ್ ಪ್ರೆಷರ್ ಇದೆ ಅದರಲ್ಲಿ ಬರೇ 12-15% ಜನ ಮಾತ್ರ ಅವರು ಬಿ ಪಿ ಮಾತ್ರ ತಗೊಂಡು ಕಂಟ್ರೋಲ್ ಅಲ್ಲಿ ಇರ್ತಾರೆ. ಇನ್ನು ಬಹಳಷ್ಟು ಜನಕ್ಕೆ ಅವರಿಗೆ ಬಿ ಪಿ ಮಾತ್ರ ತಗೊಂಡು ಕೂಡ ಕಂಟ್ರೋಲ್ ಇರೋದಿಲ್ಲ. ಇದು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವ ಒಂದು ಅಂಕಿ ಅಂಶಗಳು. ಸೊ ಉಳ್ಕಿದ ಜನಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಬಿ ಪಿ ಇದ್ರೂ ಕೂಡ ಅವರಿಗೆ ಒಂದು ಡಯಾಗ್ನೋಸಿಸ್ ಆಗಿರೋದಿಲ್ಲ, ಅಥವಾ ಅವ್ರು ತಗೊಳ್ತಿರೋ ಮಾತ್ರೆ ಆ ಬಿ ಪಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಸೊ ಇದು ಬಿ ಪಿ ಕಂಟ್ರೋಲ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಹಾರ್ಟು, ಕಿಡ್ನಿ, ಬೇರೆ ರಕ್ತನಾಳಗಳ ಮೇಲೆ, ಬ್ರೈನ್ ಮೇಲೆ ಎಫೆಕ್ಟ್ ಬರೋ ಸಾಧ್ಯತೆ ಇರ್ತದೆ. ಸೊ ಬಿ ಪಿ ಜಾಸ್ತಿ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಬಿ ಪಿ ಜಾಸ್ತಿ ಇದ್ದಾಗ ಸ್ಟ್ರೋಕ್ ಅಥವಾ ಬ್ರೈನ್ ಹೆಮರೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೂ ಬಿ ಪಿ ಕಂಟ್ರೋಲ್ ಇಲ್ದಲೇ ಇದ್ದಾಗ ಕಿಡ್ನಿ ಫೇಲ್ಯೂರ್ಗೂ ಆಗೋ ಸಾಧ್ಯತೆ ಇರ್ತದೆ. ಸೊ ನಮ್ಮ ಒಂದು ಸಮಾಜದಲ್ಲಿ ಏನು ಈ ನಡುವೆ ನಾವು ಸಡನ್ ಡೆತ್ನ ನಾವು ನೋಡ್ತಾ ಇದ್ದೇವೆ, ಅದರಲ್ಲಿ ಮುಖ್ಯವಾದ ಕಾರಣ ಹೈಪರ್ ಟೆನ್ಷನ್ ಕೂಡ ಆಗಿರ್ಬೋದು. ಇವತ್ತಿನ ಜೀವನ ಶೈಲಿನಲ್ಲಿ ಹೈಪರ್ ಟೆನ್ಷನ್ ಬರಬೇಕು ಅಂದ್ರೆ 40 ವರ್ಷ ಆಗಿರ್ಬೇಕು ಅಂತಿಲ್ಲ, ಸಣ್ಣ ವಯಸ್ಸಿನಲ್ಲಿ ಕೂಡ ಬಿ ಪಿ ಬರೋ ಸಾಧ್ಯತೆ ಇದೆ. ಇವತ್ತಿನ ಒಂದು ಲೈಫ್ ಸ್ಟೈಲ್ ನಲ್ಲಿ ಯಾವಾಗ ನಾವು ಮೊಬೈಲ್ ಫೋನ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಸೈಲೆಂಟ್ ಲೈಫ್ ಸ್ಟೈಲ್ನ ಅಳವಡಿಸ್ತೀವಿ, ಅಥವಾ ಕೆಲವು ಡ್ರಿಂಕ್ಸ್, ಸ್ಮೋಕಿಂಗ್ ಹ್ಯಾಬಿಟ್ಸ್ಗೆ ನಾವು ಒಳಗಾಗಿರ್ತೀವಿ ಅಂತಂದ್ರೆ ನಮ್ಗೆಲ್ಲ ರಿಸ್ಕ್ ಫ್ಯಾಕ್ಟರ್ಸು, ಹೈಪರ್ ಟೆನ್ಷನ್ ಬರ್ಲಿಕ್ಕೂ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಆಮೇಲೆ ಯಾವಾಗ ಹೈಪರ್ ಟೆನ್ಷನ್ ಕಂಟ್ರೋಲ್ ಇರೋದಿಲ್ಲ ಅದರಿಂದ ಆಗುವಂತ ಅನಾಹುತಗಳು ಕೂಡ ಕಾರಣ ಆಗಕ್ಕೆ ಸಾಧ್ಯತೆ ಇದೆ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಹೈಪರ್ ಟೆನ್ಷನ್ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್ ಆಗಿದೆ. ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಬ್ಲಡ್ ಪ್ರೆಷರ್ ಇದ್ದಲ್ಲಿ ಕನಿಷ್ಠ ಪಕ್ಷ 3 ತಿಂಗಳಿಗೆ ಒಂದ್ಸರಿನಾರು ಬಿ ಪಿನ ಚೆಕ್ ಮಾಡಿಕೊಂಡು ನಿಮ್ಮ ಆರೋಗ್ಯವಂತವಾಗಲಿಕ್ಕೆ ನಾವು ಎಲ್ಲರೂ ಸೇರಿ ಚರ್ಚೆ ಮಾಡೋಣ ಹಾಗೂ ಕಾರ್ಯ ಮಾಡೋಣ. ನಮಸ್ಕಾರ.